ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯವರ ಜೀವನದಲ್ಲಿ ಮುಂದಿನ ಮೇ ತಿಂಗಳು 1, 2, 3, 4, 5 ದಿನಗಳ ಅವಧಿ ಒಂದು ಸಣ್ಣ ಆದರೆ ಮಹತ್ವದ ತಿರುವನ್ನು ತರುವಂತಹ ಅದ್ಭುತವಾದ ಸಮಯವಾಗಿರಬಹುದು. ಈ ದಿನಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗುತ್ತದೆ ಮತ್ತು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಹೆಚ್ಚು ದೃಢವಾಗುತ್ತವೆ. ಕೆಲಸದ ಕ್ಷೇತ್ರದಲ್ಲಿ ನೀವು ತೆಗೆದುಕೊಳ್ಳುವಂತಹ ಚಿಕ್ಕ ಹೆಜ್ಜೆಗಳೇ ಮುಂದಿನ ದಿನಗಳಲ್ಲಿ ದೊಡ್ಡ ಫಲಿತಾಂಶವನ್ನು ನೀಡುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಈ ಸಮಯ ವಿಶೇಷವಾಗಿ ನೀವು ಹೊಸ ಯೋಜನೆ ಅಥವಾ ಕೆಲಸವನ್ನು ಪ್ರಾರಂಭಿಸಲು ಯೋಚನೆ ಮಾಡ್ತಾ ಇದ್ರೆ ಈ ಸಮಯದಲ್ಲಿ ನೀವು ಹಾಕುವಂತಹ ಬಾಳಿಕೆ ಬರುವಂತಹ ಕೆಲವೊಂದಿಷ್ಟು ವಿಶೇಷವಾದ ಆಸ್ತಿ ಅಥವಾ ಹೊಸ ವ್ಯವಹಾರಗಳ ಬಗ್ಗೆ ಬಹಳ ಬಲವಾಗಿರುವಂತಹ ಸಾಧ್ಯತೆ ಇರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರು. ಮಕರ ರಾಶಿಯವರು ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೇರವಾಗಿ ಪರಿಣಾಮ ಬೀರುವಂತಹ ವಿಶೇಷವಾದ ಸಂದರ್ಭವನ್ನು ಭವಿಷ್ಯವನ್ನು ಪರಿವರ್ತನೆ ಮಾಡಿಕೊಳ್ಳುವ ಮೂಲಕ ಆರ್ಥಿಕವಾಗಿ ನೋಡಿದರೆ ಈ 5 ದಿನಗಳಲ್ಲಿ ಅಚಾನಕ್ ಆಗಿ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ಒಂದು ಹೊಸ ಆದಾಯದ ದಾರಿ ಕೂಡ ತೆರೆದುಕೊಳ್ಳುವಂತಹ ಸೂಚನೆ ಇದೆ. ನೀವು ಹಳೆಯದಾಗಿ ಮಾಡಿದ ಹೂಡಿಕೆ ಅಥವಾ ನಿಮ್ಮ ಪರಿಶ್ರಮದಿಂದ ಬರುವಂತಹ ಫಲಿತಾಂಶಗಳು ನಿಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಅವಶ್ಯಕತೆ ಇದೆ. ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ಖಂಡಿತವಾಗಿ ಬ್ರಹ್ಮಾಂಡದ ಸೃಷ್ಟಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಸೃಷ್ಟಿಸುವಂತಹ ವಿಶೇಷವಾದ ಸಮಯ ಇದಾಗಿದೆ. ಸಂಬಂಧಗಳ ವಿಚಾರದಲ್ಲಿ ಈ ಸಮಯದಲ್ಲಿ ನಿಮ್ಮ ಮಾತುಗಳು ಮತ್ತು ನಡೆನುಡಿಗಳು ಬಹಳ ಮಹತ್ವವನ್ನು ಪಡೆಯುತ್ತದೆ. ಕುಟುಂಬದಲ್ಲಿ ಅಥವಾ ಸ್ನೇಹಿತರೊಂದಿಗೆ ಕೆಲ ಸಣ್ಣ ಪುಟ್ಟ ತೊಂದರೆಗಳು ಮತ್ತು ಯಾವುದೇ ರೀತಿಯ ಕೆಟ್ಟ ಪರಿಸ್ಥಿತಿಗಳು ಎದುರಾಗಬಹುದು. ಆದರೆ ನೀವು ಶಾಂತವಾಗಿ ಪ್ರತಿಕ್ರಿಯಿಸಿದರೆ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತದೆ. ವಿಶೇಷವಾಗಿ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಸಂವಹನ ಉತ್ತಮವಾಗಿದ್ದರೆ ನಿಮ್ಮ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ. ಈ ದಿನಗಳಲ್ಲಿ ನೀವು ಪ್ರೀತಿ ಮತ್ತು ಸಹನೆ ಪ್ರದರ್ಶನ ಮಾಡಿದರೆ ಅದರಿಂದ ಉತ್ತಮ ಫಲಗಳು ದೊರೆಯುತ್ತದೆ. ಒಟ್ಟಾರೆಯಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಣಿಸಿಕೊಳ್ಳೋದಿಲ್ಲ. ಆದರೆ ಮಾನಸಿಕ ಒತ್ತಡವನ್ನು ನಿಯಂತ್ರಿಸೋದು ಬಹಳ ಮುಖ್ಯ. ನೀವು ಹೆಚ್ಚು ಯೋಚನೆ ಮಾಡುವ ಮೂಲಕ ಹೆಚ್ಚು ಸ್ವಭಾವವನ್ನು ಹೊಂದಿದರೆ ಅದು ನಿಮ್ಮ ನಿದ್ರೆಗೆ ಅಥವಾ ನಿಮ್ಮ ಮನಸ್ಸಿಗೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ವಿಶ್ರಾಂತಿ, ಧ್ಯಾನ ಅಥವಾ ಪ್ರಕೃತಿಯ ಜೊತೆ ಸಮಯ ಕಳೆಯೋದು ನಿಮಗೆ ಲಾಭದಾಯಕ. ಶಾರೀರಿಕವಾಗಿ ಚುರುಕುತನವನ್ನು ಕಾಪಾಡಿಕೊಳ್ಳೋದು, ಸಣ್ಣ ವ್ಯಾಯಾಮವನ್ನು ಮಾಡೋದು ಸಹಾಯವನ್ನು ಮಾಡುತ್ತದೆ. ಮಕರ ರಾಶಿಯವರ ಜೀವನ ಇನ್ನು ಮುಂದೆ ಬಹಳಷ್ಟು ಹೊಸ ಅಧ್ಯಾಯ ತಿರುವಿನಿಂದ ತುಂಬಿರೋದ್ರಿಂದ ಒಟ್ಟಾರೆಯಾಗಿ ಇನ್ನು ಮುಂದಿನ 5 ದಿನಗಳು ಈ ರಾಶಿ ಚಕ್ರದವರಿಗೆ ಹೊಸ ಅರಿವು, ಅವಕಾಶಗಳು ಮತ್ತು ಸಣ್ಣ ಪರೀಕ್ಷೆಯ ಸಮಯವಾಗಿರುತ್ತೆ. ನೀವು ಧೈರ್ಯ ಮತ್ತು ವಿವೇಕದಿಂದ ನಡೆದುಕೊಂಡರೆ ಈ ಸಮಯವನ್ನು ನಿಮ್ಮ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು. ನಿಮ್ಮೊಳಗಿನ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನಂಬಿದರೆ ಮುಂದೆ ಬರುವಂತಹ ದಿನಗಳು ಇನ್ನಷ್ಟು ಉತ್ತಮವಾಗಿರುತ್ತದೆ. ಈ ಸಮಯ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿಬೇಕು. ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು. ಒಟ್ಟಾರೆಯಾಗಿ ದೇವರ ಅನುಗ್ರಹ ನಿಮ್ಮ ಜೀವನವನ್ನು ಮತ್ತು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತದೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂತಹ ಸಣ್ಣ ಪುಟ್ಟ ನಿರ್ಧಾರಗಳು ಕೂಡ ಭವಿಷ್ಯದಲ್ಲಿ ದೊಡ್ಡ ಲಾಭಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಮರಿಬೇಡಿ. ಮಕರ ರಾಶಿಯವರು ಯಶಸ್ಸಿನ ಶಿಖರವನ್ನು ಏರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವಂತಹ, ನೋವೆಲ್ಲ ನುಂಗಿಕೊಂಡು ನಗುವನ್ನು ಬೀರುವಂತಹ ಶಿಸ್ತಿನ ಸಿಪಾಯಿಯಂತೆ ಕಾಣುವಂತೆ, ಆದರೆ ಹೃದಯದಲ್ಲಿ ತುಂಬ ಮಹಾಪ್ರೀತಿಯನ್ನು ಬಚ್ಚಿಟ್ಟುಕೊಂಡಿರ್ತಾರೆ. ಈ ವ್ಯಕ್ತಿಗಳು ಜೀವನದಲ್ಲಿ ಬಹಳಷ್ಟು ವಿಶೇಷವಾದ ಪ್ರಬುದ್ಧವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ರಾಶಿ ಚಕ್ರದಲ್ಲಿ ಜ್ಯೋತಿಷ್ಯದ ಪ್ರಕಾರ 10ನೇ ರಾಶಿ ಮಕರ ರಾಶಿ. ಕರ್ಮಕಾರಕನಾಗಿರುವ ಶನಿದೇವನ ಆಡಳಿತಕ್ಕೆ ಒಳಪಟ್ಟಿರುವಂತಹ ಈ ಗಂಭೀರ ಮುಖವಾಡದ ಒಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಗುಪ್ತ ಸತ್ಯಗಳಿವೆ. ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೇ ಖಂಡಿತವಾಗಿ ವಿಡಿಯೋವನ್ನು ನೋಡಿದರೆ ನಿಮಗೆ ಆಶ್ಚರ್ಯಕರವಾಗಿರುವಂತಹ ಘಟನೆಗಳು ತಿಳಿತಾ ಹೋಗುತ್ತೆ. ನೀವು ಮಾಡುವಂತಹ ಕೆಲವೊಂದಿಷ್ಟು ಜೀವನದ ದೊಡ್ಡ ದೊಡ್ಡ ನಿರ್ಧಾರಗಳ ಬಗ್ಗೆ ತಪ್ಪುಗಳನ್ನು ಸ್ಪಷ್ಟಪಡಿಸಿಕೊಂಡರೆ ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತವಾಗಿ ಮುನ್ನಡೆಸುವಂತಹ ಸಮಯವನ್ನು ಸೃಷ್ಟಿ ಮಾಡಿಕೊಳ್ಳಬಹುದು. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ. ನಿಮ್ಮ ಜೀವಂತ ಸಮಸ್ಯೆಗಳಾದ ಶ್ರೀಪರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸು ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ ದೇವತೆಗಳ ನಾಗಬ್ರಾಹ್ಮಣಿ ರಕ್ತೇಶ್ವರಿ ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654.
ಅದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಏನೇ ಒಂದು ನಡೀತಾ ಇದ್ರೂ ಕೂಡ ಅದೆಲ್ಲವೂ ಗ್ರಹಗಳ ವಿಚಾರದ ಮೂಲಕ ನಡೀತಾ ಇರುತ್ತೆ ಅನ್ನೋದನ್ನು ಅತ್ಯಂತ ಜಾಗರೂಕತೆಯಿಂದ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಒಟ್ಟಾರೆಯಾಗಿ ಮಕರ ರಾಶಿ ಚಕ್ರದಲ್ಲಿ ಅತ್ಯಂತ ಶಿಸ್ತುಬದ್ಧ, ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ರಾಶಿ ಅಂತ ಹೇಳಿದ್ರೆ ಅದು ಮಕರ ರಾಶಿಯವರಾಗಿರ್ತಾರೆ. ಖಂಡಿತವಾಗಿ ನಾವು ಸಂಪೂರ್ಣವಾಗಿ ಇವರ ಬಗ್ಗೆ ತಿಳಿದುಕೊಂಡರೆ ಜೀವನದಲ್ಲಿ ಇವರು ಎದುರಿಸಿರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹಿಡಿದು ದೊಡ್ಡ ದೊಡ್ಡ ನಕಾರಾತ್ಮಕ ಚಿಂತನೆಗಳವರೆಗೂ ಎಲ್ಲವೂ ಕೂಡ ಇವರ ಕೈಯಲ್ಲೇ ಇರುವಂತಹ ವಿಶೇಷವಾದ ಬದುಕನ್ನು ನಿರ್ಮಿಸಿಕೊಳ್ಳುವಂತಹ ಸ್ವಂತ ತೀರ್ಮಾನವೇ ಆಗಿರುತ್ತದೆ. ಆದರೆ ಇವರು ತೆಗೆದುಕೊಳ್ಳುವಂತಹ ಕೆಲವೊಂದಿಷ್ಟು ತಪ್ಪು ನಿರ್ಧಾರಗಳು ಇವರಿಗೆ ಸಾಕಷ್ಟು ರೀತಿಯ ತೊಂದರೆಗಳನ್ನು ತಂದುಕೊಟ್ಟಿದೆ, ಪ್ರಾಣಾಪಾಯವನ್ನು ಕೂಡ ತಂದುಕೊಟ್ಟಿದೆ. ಆದರೆ ಮಕರ ರಾಶಿಯವರು ಅಂದರೆ ಕಷ್ಟದ ಜೀವನ ಎಂದು ತುಂಬಾ ಜನರು ತಿಳಿದುಕೊಂಡಿರ್ತಾರೆ. ಶನಿಯ ಆಡಳಿಕೆಯಲ್ಲಿ ಇರ್ತಕ್ಕಂಥವರು ಈ ರಾಶಿಯವರು ಸದಾ ಕಷ್ಟವನ್ನು ಎದುರಿಸ್ತಾನೆ ಬಂದಿರ್ತಾರೆ. ಅದಕ್ಕೆ ಮುಖ್ಯವಾದ ಮತ್ತು ಬಲವಾದ ಕಾರಣ ಕೂಡ ಇರುತ್ತೆ. ಏಕೆಂದರೆ ಶನಿದೇವ ಬಹಳಷ್ಟು ಕಷ್ಟವನ್ನು ಕೊಡ್ತಾರೆ. ಆ ಕಷ್ಟದ ಪರೀಕ್ಷೆಯಲ್ಲಿ ಬೆಂಕಿಯಲ್ಲಿ ಕಾದ ಕಬ್ಬಣ ಆಗದಾಗೆ ಇವರು ಕಬ್ಬಿಣದ ಥರ ಶಿಸ್ತಿಬದ್ಧವಾಗಿ ಇವರ ಜೀವನವನ್ನು ಒಂದು ವಿಶೇಷವಾದ ರೂಪದಲ್ಲಿ ಸೃಷ್ಟಿ ಮಾಡಿಕೊಳ್ಳೋಕೆ ಈ ಒಂದು ಪರೀಕ್ಷೆ ಅತ್ಯವಶ್ಯಕತೆ ಇದ್ದೇ ಇರುತ್ತದೆ. ಆದರೆ ಮಕರ ರಾಶಿಯ ಚಿಹ್ನೆ ಪರ್ವತವನ್ನು ಹೇರುವಂತಹ ಮೇಕೆ. ಇದು ಖಂಡಿತವಾಗಿ ಕೇವಲ ಒಂದು ಚಿಹ್ನೆ ಅಲ್ಲ, ಮಕರ ರಾಶಿಯವರ ಜೀವನ ಮತ್ತು ವೈಯಕ್ತಿಕ ಸಂಪೂರ್ಣವಾದ ಪ್ರತಿಬಿಂಬ. ಇವರು ಖಂಡಿತವಾಗಿ ಸಣ್ಣ ಸಣ್ಣ ಹೆಜ್ಜೆಯನ್ನು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುವಂತಹ ವಿಶೇಷದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಇವರ ಜೀವನದಲ್ಲಿ ಆತುರಕ್ಕೆ, ಆಡಂಬರಕ್ಕೆ ಜಾಗವಿರೋದಿಲ್ಲ. ಇವರ ನಡುಗೆಯಲ್ಲಿ, ಮಾತಿನಲ್ಲಿ ಒಂದು ರೀತಿಯಾದ ಗಾಂಭೀರ್ಯ ಇರುತ್ತೆ. ಬಹಳಷ್ಟು ಸ್ಪಷ್ಟವಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂತಹ ವಿಶೇಷವಾದ ಗುಣ ಮತ್ತು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮಕರ ರಾಶಿಯವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಬದಲಾವಣೆ ಈ ಸಂದರ್ಭದಲ್ಲಿ ನಡೆಯೋದಕ್ಕೆ ಕಾರಣ ಅಂತಂದರೆ ಅವರು ಒಂದು ರೀತಿಯಲ್ಲಿ ಜೀವನದ ಆಳದ ಹೊರಗೆ ಹೋಗಿ ಕೆಲವರ ಗುಂಪಿನಲ್ಲಿ ಪ್ರದರ್ಶನ ತೋರೋದಕ್ಕೆ ಇಷ್ಟಪಡೋದಿಲ್ಲ. ಬದಲಾಗಿ ಇವರು ತೆರೆ ಮರೆಯಲ್ಲಿ ನಿಂತು ಕೆಲಸವನ್ನ ಮಾಡ್ತಾರೆ. ಎಲ್ಲರ ಮುಂದೆ ಇವರು ಎಲ್ಲವನ್ನ ಹೇಳಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಇವರಿಗೆ ಆಪ್ತ ಸ್ನೇಹಿತರು ಮತ್ತು ತುಂಬಾ ಮುಖ್ಯವಾದ ವ್ಯಕ್ತಿಗಳ ಜೊತೆ ಮಾತ್ರ ಇವರ ಮನಸ್ಸನ್ನ ಬಿಚ್ಚಿರುತ್ತಾರೆ. ಇವರತ್ರ ಹಲವಾರು ರೀತಿಯ ವಿಶೇಷವಾದ ಗುಣಗಳಿದ್ರೂ ಕೂಡ ಕೆಲವೊಂದಿಷ್ಟು ಬಾರಿ ಒಳ್ಳೆಯತನವೇ ಇವರಿಗೆ ಮುಳುವಾಗುವಂತಹ ಅದೆಷ್ಟೋ ಸಾಧ್ಯತೆಗಳಿತ್ತು. ಆದರೂ ಕೂಡ ಇವರು ಎಲ್ಲವನ್ನ ನಿರ್ವಹಿಸಿ ಈಗ ಒಂದು ಹಂತಕ್ಕೆ ಬಂದು ತಲುಪಿದ್ದಾರೆ. ಈ ಹಂತ ಬಹಳಷ್ಟು ಕಷ್ಟ ಹಾಗೂ ಇನ್ನು ಮುಂದಿನ ಹೆಜ್ಜೆಯನ್ನು ಸ್ಪಷ್ಟವಾಗಿ ಇಟ್ಟಿಲ್ಲ ಅಂತಂದರೆ ಕಷ್ಟಗಳ ಮೇಲೆ ಕಷ್ಟ, ಅಪಘಾತಗಳ ಮೇಲೆ ಅಪಘಾತ, ಜೀವನವನ್ನು ಮತ್ತೆ ಮೊದಲಿನಿಂದ ಶುರು ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನಾವು ತಿಳಿಸಿರುವಂತಹ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿ ನಿಮ್ಮ ಜೀವನವನ್ನು ಅದ್ಭುತವಾಗಿ ರೂಪುಗೊಳಿಸಿಕೊಳ್ಳುವಂತಹ ಜವಾಬ್ದಾರಿ ಮತ್ತು ಆಕಾಂಕ್ಷೆ ನಿಮ್ಮ ಕೈಯಲ್ಲಿರುತ್ತೆ ಅಂತ ಹೇಳ್ತಾ ವಿಡಿಯೋದ ಕಡೆ ನೋಡೋಣ. ಹೌದು, ಮಕರ ರಾಶಿಯವರ ವ್ಯಕ್ತಿತ್ವ ತುಂಬ ಶಕ್ತಿಶಾಲಿ, ಚುರುಕು ಮತ್ತು ನಾಯಕತ್ವ ಗುಣಗಳಿಂದ ಕೂಡಿರುತ್ತದೆ. ಇವರಲ್ಲಿ ಸಹಜವಾಗಿಯೇ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಿರುತ್ತದೆ. ಯಾವುದೇ ರೀತಿಯಲ್ಲೂ ಹಿಂದೆ ಸರಿಯದ ಮನೋಭಾವ ಇವರ ಪ್ರಮುಖ ಲಕ್ಷಣ. ಹೊಸ ವಿಚಾರವನ್ನು ಪ್ರಯತ್ನಿಸಲು ಇವರು ಸದಾ ಸಿದ್ಧರಾಗಿರ್ತಾರೆ. ಕೆಲವೊಮ್ಮೆ ತುರ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸ್ವಭಾವ ಕೂಡ ಇರುತ್ತದೆ. ಆದರೆ ಅದೇ ಸಮಯದಲ್ಲಿ ಅದರಿಂದಲೇ ಇವರಿಗೆ ಹೊಸ ಅವಕಾಶಗಳು ದೊರೆಯುತ್ತದೆ. ಇವರ ಮಾತುಗಳು ನೇರವಾಗಿರುತ್ತೆ. ಇವರು ಏನೇ ಯೋಚನೆ ಮಾಡ್ತಾರೋ ಅದನ್ನೇ ಹೇಳುತ್ತಾರೆ. ಈ ನೇರ ಮಾತುಕತೆ ಕೆಲವರಿಗೆ ಕಠಿಣವಾಗಿ ಕಾಣಬಹುದು, ಆದರೆ ಅವರ ಮನಸ್ಸು ಬಹಳಷ್ಟು ಸ್ಪಷ್ಟವಾಗಿರುತ್ತದೆ. ಜೀವನದ ದೃಷ್ಟಿಯಿಂದ ನೋಡೋದಾದರೆ ಮಕರ ರಾಶಿಯವರು ಸಾಮಾನ್ಯವಾಗಿ ಶ್ರಮಜೀವಿಗಳು. ಇವರು ಜೀವನದಲ್ಲಿ ಬೇಗನೆ ಏನನ್ನಾದರೂ ಸಾಧಿಸಲು ಬಯಸುತ್ತಾರೆ. ಇವರು ಹಿಂತಿರುಗೋದಿಲ್ಲ. ಕೆಲಸದ ಕ್ಷೇತ್ರದಲ್ಲಿ ಇವರಿಗೆ ನಾಯಕತ್ವ ಸ್ಥಾನಗಳು ಸೂಕ್ತವಾಗಿರುತ್ತದೆ. ಮ್ಯಾನೇಜ್ಮೆಂಟ್, ಉದ್ಯಮ, ಸ್ವಂತ ವ್ಯವಹಾರ ಇವರಿಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡುತ್ತೆ. ಇವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚು ಇರೋದ್ರಿಂದ ಯಾವ ಕ್ಷೇತ್ರದಲ್ಲಾದರೂ ಕೂಡ ಮುಂಬರಲು ಪ್ರಯತ್ನ ಮಾಡ್ತಾರೆ. ಆದರೆ ಸಹನೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಕೆಲವೊಮ್ಮೆ ಅವಕಾಶಗಳನ್ನು ಕೈತಪ್ಪಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ಸಂಬಂಧಗಳಲ್ಲಿ ವಿಚಾರದಲ್ಲಿ ಮಕರ ರಾಶಿಯವರು ತುಂಬಾ ಪ್ರಾಮಾಣಿಕರು. ಇವರು ತಮ್ಮ ಪ್ರೀತಿಯನ್ನ ಬಹಳ ನಿಷ್ಠೆಯಿಂದ ವ್ಯಕ್ತಪಡಿಸ್ತಾರೆ. ಕುಟುಂಬ ಮತ್ತು ಸ್ನೇಹಿತರಿಗಾಗಿ ಏನನ್ನ ಬೇಕಾದರೂ ಮಾಡಲು ಸಿದ್ಧವಾಗಿರ್ತಾರೆ. ಆದರೆ ಕೋಪ ಸ್ವಭಾವ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಇವರು ಸಣ್ಣ ಸಣ್ಣ ವಿಷಯಗಳಿಗೆ ಜಗಳಗಳು, ಮನಸ್ತಾಪಗಳು ಉಂಟಾಗುತ್ತೆ. ಇವರೊಂದಿಗೆ ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಸಿಕ್ಕರೆ ಇವರ ಜೀವನ ಬಹಳ ಸಂತೋಷವಾಗಿರುತ್ತೆ. ಪ್ರೀತಿ ಮತ್ತು ಗೌರವವನ್ನು ನೀಡಿದರೆ ಅದನ್ನು 10 ಪಟ್ಟು ಹಿಂದಿರುಗಿಸುವಂತಹ ಗುಣ ಇವರಲ್ಲಿ ಇರುತ್ತದೆ. ಆರ್ಥಿಕವಾಗಿ ಮಕರ ರಾಶಿಯವರು ಹಣ ಸಂಪಾದನೆ ಮಾಡಲು ಶಕ್ತರಾಗಿರ್ತಾರೆ. ಆದರೆ ಅದನ್ನು ಉಳಿಸುವಲ್ಲಿ ಸ್ವಲ್ಪ ಗಮನ ಕೊಡಬೇಕು. ಇವರು ಕೆಲವೊಮ್ಮೆ ಆವೇಶದಲ್ಲಿ ಖರ್ಚು ಮಾಡುವ ಸ್ವಭಾವ ಹೊಂದಿರ್ತಾರೆ. ಹೂಡಿಕೆ ಮಾಡುವ ಮುನ್ನ ಸರಿಯಾದ ಯೋಚನೆ ಮಾಡೋದು ಮುಖ್ಯ. ಆದರೂ ಇವರ ದುಡಿಮೆ ಮತ್ತು ಸಹನೆ ಮನೋಬಲದಿಂದ ಅವರು ತಮ್ಮ ಜೀವನವನ್ನು ಉತ್ತಮವಾಗಿ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತಾರೆ. ಹೊಸ ಅವಕಾಶವನ್ನು ಹಿಡಿದುಕೊಳ್ಳುವಲ್ಲಿ ಅವರು ಯಾವಾಗಲೂ ಕೂಡ ಮುಂದೆ ಇರ್ತಾರೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಕೆಲಸಕ್ಕೆ ಕಾರ್ಯರೂಪಕ್ಕೆ ತರಲು ಬಯಸುವಂತಹ ಮನಸ್ಥಿತಿ, ವ್ಯಕ್ತಿತ್ವ ಇರೋದ್ರಿಂದ ಇವರು ಸಹನೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ನಂಬುವಂತಹ ಜನರು. ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಈ ರಾಶಿಯ ಅಧಿಪತಿ ಶನಿದೇವ ಕರ್ಮ ಫಲದಾತ, ಶಿಸ್ತು, ನ್ಯಾಯ, ಜವಾಬ್ದಾರಿ ಮತ್ತು ವೈರಾಗ್ಯದ ಒಂದು ಕಾರಕನಾಗಿರ್ತಾನೆ. ಅದಕ್ಕಾಗಿಯೇ
ಹೌದು, ಒಟ್ಟಾರೆಯಾಗಿ ಮಕರ ರಾಶಿಯವರ ಜೀವನದಲ್ಲಿ ಮೇ 1, 2, 3, 4, 5 ದಿನಗಳ ನಂತರ ಶನಿದೇವರ ಪ್ರಭಾವ ಅತ್ಯಂತ ಗಾಢವಾಗಿರುತ್ತದೆ. ಏಕೆಂದರೆ ಮಕರ ರಾಶಿಯ ಅಧಿಪತಿ ಶನಿಯೇ ಆಗಿರೋದ್ರಿಂದ ಶನಿದೇವರನ್ನ ಕರ್ಮ ಫಲದಾತ ಎಂದು ಕರೆಯುತ್ತಾರೆ. ಅವರು ಯಾರನ್ನ ಅನ್ಯಾಯವಾಗಿ ಪರೀಕ್ಷೆಗೆ ಒಳಪಡಿಸೋದಿಲ್ಲ, ಬದಲಾಗಿ ಪ್ರತಿಯೊಬ್ಬರ ಕರ್ಮಕ್ಕೆ ತಕ್ಕ ಫಲವನ್ನು ನೀಡ್ತಾರೆ. ಮಕರ ರಾಶಿಯವರಿಗೆ ಶನಿ ನೀಡುವ ಪರೀಕ್ಷೆಗಳು ಸಾಮಾನ್ಯವಾಗಿ ಸಹನೆ, ಶ್ರಮ ಮತ್ತು ನಿಷ್ಠೆಯನ್ನು ಪರೀಕ್ಷಿಸುವಂತಹ ರೀತಿಯಲ್ಲಿರುತ್ತದೆ. ಉದಾಹರಣೆಗೆ, ನೀವು ಮಾಡಿದಂತಹ ಕೆಲಸಗಳಿಗೆ ತಕ್ಷಣ ಫಲ ಸಿಗದೆ ವಿಳಂಬವಾಗಬಹುದು, ಅಥವಾ ನೀವು ಎದುರಿಸಿರುವಂತಹ ಅಡಚಣೆಗಳು ನಿಮ್ಮ ಮನಸ್ಸನ್ನು ಪರೀಕ್ಷಿಸಿರಬಹುದು. ಇದು ಶಿಕ್ಷೆ ಅಲ್ಲ, ಇದು ನಿಮ್ಮನ್ನ ಹೆಚ್ಚು ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುವಂತಹ ಒಂದು ಪ್ರತಿಕ್ರಿಯೆ. ಈ ಪರೀಕ್ಷೆಗಳು ಹೇಗೆ ಬರುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಶನಿದೇವರು ಜೀವನದಲ್ಲಿ ಶಿಸ್ತಿನ, ಜವಾಬ್ದಾರಿಯ ಮತ್ತು ಸತ್ಯನಿಷ್ಠೆಯ ಮಹತ್ವವನ್ನು ಕಲಿಸುತ್ತಾರೆ. ಮಕರ ರಾಶಿಯವರು ಕೆಲವೊಮ್ಮೆ ಹೆಚ್ಚು ಒತ್ತಡ ತೆಗೆದುಕೊಳ್ಳುವಂತವರು, ಎಲ್ಲವನ್ನ ನಾವೇ ನಿರ್ವಹಿಸಲು ಪ್ರಯತ್ನಿಸುವಂತವರು. ಈ ಸಂದರ್ಭದಲ್ಲಿ ಶನಿದೇವರು ಅವರಿಗೆ ಸಹನೆ ಕೊಟ್ಟಷ್ಟೇ ಸಹನೆಯನ್ನು ಹೇಗೆ ಇಟ್ಟುಕೊಳ್ಬೇಕು, ನಿಧಾನವಾಗಿ ಹೇಗೆ ಮುಂದೆ ಹೋಗಬೇಕು ಎಂಬ ಪಾಠವನ್ನು ನೀಡ್ತಾರೆ. ಅಹಂಕಾರ, ಅತಿಯಾದ ಆತುರ ಅಥವಾ ತಪ್ಪಾದ ಮಾರ್ಗದಲ್ಲಿ ಹೋಗುವಂತಹ ಮನೋಭಾವ ಇದ್ದರೆ ಶನಿ ಅದನ್ನು ಸರಿಪಡಿಸಲು ಪರೀಕ್ಷೆಯನ್ನು ನೀಡ್ತಾರೆ. ಇದರಿಂದಾಗಿ ವ್ಯಕ್ತಿ ತನ್ನ ತಪ್ಪುಗಳನ್ನು ತಿಳಿದುಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಲು ಪ್ರೇರೇಪಿತನಾಗ್ತಾನೆ. ಪರೀಕ್ಷೆಗಳ ನಂತರ ಮಕರ ರಾಶಿಯವರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ. ಶನಿದೇವರು ಮೊದಲಿಗೆ ಕಷ್ಟ ಕೊಡುತ್ತಾರೆ, ಆದರೆ ನಂತರ ಇದ್ದಕ್ಕಿದ್ದಂತೆ ದೊಡ್ಡ ಫಲಗಳನ್ನು ನೀಡ್ತಾರೆ. ನೀವು ಸಹನೆ ಮತ್ತು ನಿಷ್ಠೆಯಿಂದ ಈ ಸಮಯವನ್ನು ದಾಟಿದರೆ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಗೌರವ ಮತ್ತು ಆರ್ಥಿಕ ಭದ್ರತೆ ಹೆಚ್ಚಾಗುತ್ತದೆ. ಹಲವಾರು ಜನರು ಈ ಸಮಯದ ನಂತರ ತಮ್ಮ ವೃತ್ತಿಯಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡ್ತಾರೆ ಅಥವಾ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುತ್ತಾರೆ. ಅಂದರೆ ಈ ಪರೀಕ್ಷೆಗಳು ನಿಮ್ಮ ಜೀವನವನ್ನು ಕೆಡಿಸಲು ಅಲ್ಲ, ಬದಲಿಗೆ ಅದನ್ನು ಇನ್ನಷ್ಟು ಬಲಶಾಲಿ ಮತ್ತು ಶಕ್ತಿಶಾಲಿಯಾಗಿ ಅದೃಷ್ಟವಂತರನ್ನಾಗಿ ಮಾಡೋದಕ್ಕೆ ಬಂದಿದೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದೇ ರೀತಿ ಮಕರ ರಾಶಿಯವರು ಹುಟ್ಟಿನಿಂದಲೇ ಜವಾಬ್ದಾರಿಯಿಂದ ಎಲ್ಲ ರೀತಿಯ ಶ್ರದ್ಧೆ ಮತ್ತು ಕೆಲಸದ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡಿರ್ತಾರೆ. ವಾಸ್ತವಿಕವಾಗಿ ಇವರು ಚಿಕ್ಕ ವಯಸ್ಸಿನಿಂದ ಬಾಲ್ಯದಲ್ಲಿ ಇವರ ಸ್ನೇಹಿತರು ಆಟವಾಡುವ ಸಂದರ್ಭದಲ್ಲೂ ಕೂಡ ಮನೆಯ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಆದರೆ ಎಲ್ಲವನ್ನ ಕೂಡ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿದೆ. ಏಕೆಂದರೆ ಮಕರ ರಾಶಿಯವರು ಶನಿದೇವನ ಆಶೀರ್ವಾದದಿಂದ ಒಂದು ಜೀವನವನ್ನು ನಿರ್ಮಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರೋದ್ರಿಂದ ಈ ಸಮಯ ಅವರಿಗೆ ಯಾವುದೇ ರೀತಿಯ ಕನಸುಗಳು ಕೂಡ ಸುಖ ಸುಮ್ಮನೆ ಬರೋದಿಲ್ಲ. ತಾವು ಕಂಡ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಬೇಕಾದಷ್ಟು ಪ್ರಯೋಜನಗಳನ್ನು, ಯೋಜನೆಗಳನ್ನು ಮತ್ತು ಬಾಲ್ಯದಿಂದಲೇ ದೊಡ್ಡ ದೊಡ್ಡ ಕನಸುಗಳನ್ನು, ಆಳವಾಗಿರುವಂತಹ ಕಾಳಜಿಗಳನ್ನು, ಜೀವನದ ಮೇಲೆ ಪ್ರೀತಿಯನ್ನ, ವಿಶ್ವಾಸವನ್ನ ಹೊಂದಿರುವಂತಹ ಜನರಾಗಿರ್ತಾರೆ. ಒಟ್ಟಾರೆಯಾಗಿ ಮಕರ ರಾಶಿಯವರು ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರ ಮಾಡಿದ್ರೂ ಕೂಡ ಅದರಲ್ಲಿ ತುಂಬಾ ದೊಡ್ಡ ದೊಡ್ಡ ಲಾಭಗಳು ಸಿಗುತ್ತೆ. ಗಂಭೀರ ಮತ್ತು ಕಠಿಣ ಮುಖವಾಡದ ಹಿಂದೆ ಅವರು ತಮ್ಮ ಕುಟುಂಬದ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಯಾವಾಗಲೂ ಕೂಡ ಅಪಾರವಾದ ಕಾಳಜಿಯನ್ನು ವಹಿಸಿರ್ತಾರೆ. ಅವರಿಗೋಸ್ಕರ ಅವರು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ 1 ರೂಪಾಯಿಯನ್ನು ಖರ್ಚು ಮಾಡ್ಕೊಳ್ಳೋದಿಲ್ಲ. ಮನೆಗೋಸ್ಕರ, ಜೀವನಕ್ಕೋಸ್ಕರ, ಸಂಗಾತಿಗೋಸ್ಕರ, ಮಕ್ಕಳಿಗೋಸ್ಕರ ಅಂತ ದುಡಿದ ಹಣವನ್ನೆಲ್ಲ ಅವರಿಗೆ ತೀರಿಸ್ತಾ ಇರ್ತಾರೆ. ಅವ್ರಿಗೆ ಏನು ಆಸೆ ಇರುತ್ತೋ ಅದನ್ನು ನೆರವೇರಿಸ್ತಾ ಇರ್ತಾರೆ. ಖಂಡಿತವಾಗಿ ವಿಡಿಯೋವನ್ನು ನೋಡ್ತಿರುವಂತಹ ಮಕರ ರಾಶಿಯವರ ವ್ಯಕ್ತಿತ್ವ ಇದೇ ರೀತಿ ಇದ್ದರೆ ಕಮೆಂಟ್ ಮಾಡಿ. ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವಂತಹ ಮೌಲ್ಯವನ್ನು ನೀವು ಈಗ ಅರ್ಥ ಮಾಡಿಕೊಳ್ಬೇಕು. ಹೊಸ ಹೊಸ ಸ್ಕಿಲ್ಸ್ನ ಕಲಿಬೇಕು. ನಿಮ್ಮ ಜೀವನವನ್ನು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂದರೆ ಖಂಡಿತವಾಗಿ ಶನಿದೇವರ ಆರಾಧನೆಯ ಜೊತೆಗೆ ನಿಮ್ಮ ಯೋಚನೆಗಳು ಸ್ಪಷ್ಟವಾಗಿರಬೇಕು ಮತ್ತು ಪ್ರಾಮಾಣಿಕವಾಗಿರಬೇಕು. ನಿಮ್ಮ ಜೀವನದಲ್ಲಿ ನೀವು ಎಲ್ಲ ರೀತಿಯ ಆಡಂಬರವನ್ನು ದೂರ ಇಟ್ಟಿರ್ತೀರಾ. ಬದಲಾಗಿ ತಮ್ಮವರ ಭವಿಷ್ಯವನ್ನು ಭದ್ರಪಡಿಸುವಂತಹ ಮೂಲಕ ಅವರಿಗೆ ಬೇಕಾದಂತಹ ಎಲ್ಲ ಸೌಲಭ್ಯವನ್ನು ಒದಗಿಸುವ ಮೂಲಕ ಮತ್ತು ಕಷ್ಟ ಕಾಲದಲ್ಲಿ ಬಂಡೆಯಂತೆ ಅವರ ಜೊತೆ ನಿಲ್ಲುವಂತಹ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಇವರು ಅವರ ಪ್ರೀತಿಯನ್ನು ಯಾವಾಗಲೂ ಕೂಡ ಬೇರೆಯವರ ಮುಂದೆ ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಮತ್ತು ಯಾವುದೇ ರೀತಿಯ ದೊಡ್ಡ ದೊಡ್ಡ ಉಡುಗೊರೆಗಳನ್ನು ಕೊಡೋಕೆ ಇವರಿಗೆ ಮನಸ್ಸಾಗದೇ ಇರ್ಬೋದು, ಆದರೆ ಇವರ ಪ್ರೀತಿ ಅದಕ್ಕಿಂತ ಅಮೂಲ್ಯವಾಗಿರುತ್ತದೆ. ಈ ಅವಧಿಯಲ್ಲಿ ಕೆಲವು ಪರಿಹಾರವನ್ನು ನೀವು ಅನುಸರಿಸೋದ್ರಿಂದ ನಿಮಗೆ ಮಾನಸಿಕವಾಗಿ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಶನಿವಾರದಂದು ಶನಿದೇವರಿಗೆ ಪ್ರಾರ್ಥನೆ ಮಾಡೋದು, ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದು ಹಾಗೂ ಎಲ್ಲರಿಗೂ ಕೂಡ ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಸಹಾಯ ಮಾಡೋದು, ಇರುವೆಗಳಿಗೆ ಸಕ್ಕರೆಯನ್ನು ಚೆಲ್ಲೋದು, ಇದೆಲ್ಲ ಕೂಡ ಉತ್ತಮವಾಗಿ ಫಲ ನೀಡುತ್ತದೆ. ಕಪ್ಪು ಬಟ್ಟೆ, ಎಳ್ಳು ಅಥವಾ ಉದ್ದಿನ ಕಾಳನ್ನು ದಾನ ಮಾಡ್ಕೊಂಡು ಬನ್ನಿ ಶನಿವಾರದ ದಿನ. ಆಗ ಶನಿಯ ಕೃಪೆಗೆ ಹೆಂಗೆ ಪಾತ್ರರಾಗ್ತೀರಾ ಮತ್ತು ನಿಮ್ಮ ಕಷ್ಟಗಳು ಹೇಗೆ ದೂರವಾಗುತ್ತೆ ಅನ್ನೋದನ್ನ ಕೇವಲ 21 ದಿನದಲ್ಲಿ ನೀವು ನೋಡ್ಕೊಳ್ಬಹುದು. ಮುಖ್ಯವಾಗಿ ಪ್ರಾಮಾಣಿಕವಾದ ಜೀವನ ನಡೆಸೋದು, ನ್ಯಾಯವಾಗಿರೋದು, ಅನ್ಯಾಯವನ್ನು ಯಾರಿಗೂ ಮಾಡದೇ ಇರೋದು, ಬೇರೆಯವರ ದುಡ್ಡಿಗೆ ಆಸೆ ಪಡದೇ ಇರೋದು, ಕಷ್ಟದಲ್ಲಿ ಇರ್ತಕ್ಕಂತಹ ಜನರಿಗೆ ನಿಮ್ಮ ಕೈಲಾದಷ್ಟು ಸಣ್ಣ ಸಹಾಯವನ್ನು ಮಾಡೋದು ಕೂಡ ಶನಿದೇವನ ಕೃಪೆ ನಿಮ್ಮನ್ನ ಹಲವಾರು ವರ್ಷಗಳವರೆಗೂ ಕೂಡ ಶಕ್ತಿಶಾಲಿ ಮತ್ತು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ. ಆಧ್ಯಾತ್ಮಿಕವಾಗಿ ನೋಡಿದ್ರೂ ಕೂಡ ಶನಿದೇವರ ಪರೀಕ್ಷೆಗಳು ನಿಮ್ಮ ಒಳಗಿನ ಶಕ್ತಿಯನ್ನು ಹೊರತೆಗೆಯುತ್ತವೆ. ಈ ಸಮಯದಲ್ಲಿ ನೀವು ಧ್ಯಾನ, ಜಪ ಅಥವಾ ಯೋಗದಂತಹ ಕ್ರಮ ಕಾರ್ಯವನ್ನು ಮಾಡಿಸಬಹುದು. ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನು ಜಪಿಸೋದ್ರಿಂದ ಶಾಂತಿ ಸಿಗುತ್ತೆ. ನಿಮ್ಮ ಕರ್ಮವನ್ನು ಸರಿಯಾಗಿ ಮಾಡುತ್ತಾ ಧೈರ್ಯದಿಂದ ಮುಂದೆ ಸಾಗಿದ್ರೆ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ನೇರವಾಗಿ ಪರಿಣಾಮಕಾರಿಯಾಗಿ ಒಂದು ವಿಶೇಷವಾಗಿ ಅದ್ಭುತವಾದ ಪ್ರಯೋಜನವನ್ನು ಸೃಷ್ಟಿ ಮಾಡಿಕೊಡುತ್ತೆ.
ಒಟ್ಟಾರೆಯಾಗಿ ಮಕರ ರಾಶಿಯವರ ಜೀವನದಲ್ಲಿ ಆಡಳಿತ, ಕೌಶಲ್ಯ, ಕಾನೂನು, ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ತಾರೆ. ಆದರೆ ಅವರು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಅವರ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಆದರೂ ಕೂಡ ನಿಮ್ಮ ಜೊತೆಗೆ ಒಬ್ಬ ವ್ಯಕ್ತಿ ಇರ್ತಾರೆ, ಅವರು ನಿಮ್ಮ ಸ್ನೇಹಿತರಾಗಿ ಇರ್ತಾರೆ ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮಗೆ ಉತ್ತಮವಾದ ಮಾರ್ಗದರ್ಶನವನ್ನು ತಿಳಿಸ್ಕೊಡ್ತಾ ಇರ್ತಾರೆ. ನಿಮ್ಮ ಕಷ್ಟ, ಸುಖ, ನೋವು, ಏಳು ಬೀಳು ಎಲ್ಲದರಲ್ಲೂ ಕೂಡ ನಿಮ್ಮ ಜೊತೆಗೆ ನಿಂತು ಎಲ್ಲವನ್ನ ನಿರ್ವಹಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನೀವು ಅಂಥವರ ಕೈಯನ್ನು ಬಿಡಬೇಡಿ ಮತ್ತು ಅವರ ಬಗ್ಗೆ ತಪ್ಪನ್ನು ತಿಳ್ಕೊಳ್ಬೇಡಿ. ಅವರ ಜೊತೆಗೆ ನಿಮ್ಮ ಜೀವನ ಅದ್ಭುತವಾಗಿರುತ್ತೆ. ನಿಮ್ಮ ಮೊಂಡತನದ ಹಠವನ್ನು ಇಲ್ಲಿಗೆ ಬಿಟ್ಟು ಬಿಡಿ. ನಿಮ್ಮ ಮನಸ್ಸನ್ನು ಹಗುರವಾಗಿರಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಸಮಯವನ್ನು ಕುಟುಂಬದೊಂದಿಗೆ ಕಳೀತಾ ಹೋಗಿ. ಪ್ರತಿ ಶನಿವಾರ ನೀವು ಶನಿದೇವನಿಗೆ ಆರಾಧನೆಯನ್ನು ಮಾಡೋದನ್ನು ಮಿಸ್ ಮಾಡಬೇಡಿ. ನಿಮ್ಮ ಜೀವನ ಈಗ ಯಾವ ರೀತಿ ಬದಲಾಗುತ್ತೆ, ಎಲ್ಲ ಕಷ್ಟಗಳಿಂದ ಯಾವ ರೀತಿ ಪರಿಹಾರವನ್ನು ಪಡೆದುಕೊಳ್ತೀರಾ ಅಂತ ಕೇವಲ ಮೇ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ದೊಡ್ಡ ದೊಡ್ಡ ಬದಲಾವಣೆಗಳ ಮೂಲಕ ನಿಮಗೆ ತಿಳಿತಾ ಹೋಗುತ್ತೆ. ನಿಮ್ಮ ನಗುವಿನ ಹಿಂದೆ ಇರುವಂತಹ ಶಿಸ್ತಿನ ಸಿಪಾಯಿಯ ಒಂದು ವಿಶೇಷವಾದ ಹೃದಯ, ಮಹಾಸಾಗರವನ್ನೇ ಹೊತ್ತುಕೊಂಡಿರುವಂತಹ ವ್ಯಕ್ತಿಗಳೇ ಮಕರ ರಾಶಿಯವರು. ಮಕರ ರಾಶಿಯಿಂದ ಇರ್ತಕ್ಕಂತಹ ಜನರು ಯಾವಾಗಲೂ ಕೂಡ ಆಕಸ್ಮಿಕವಾಗಿ ನಿಮ್ಮ ಮುಂದೆ ನಿಮ್ಮ ಜೀವನದಲ್ಲಿ ಅತ್ಯಂತ ಸ್ವಂತ ಖುಷಿಯನ್ನೇ ಬಲಿ ಕೊಟ್ಟು ಬೇರೆಯವರಿಗೋಸ್ಕರ ಕಷ್ಟಪಟ್ಟು ಆರ್ಥಿಕವಾಗಿ ಬಲಿಷ್ಠರಾಗಿ ನಿಮ್ಮ ಜೀವನವನ್ನು ನೇರವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ರಲ್ಲಿ ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ಶನಿದೇವರು ನೀಡುವಂತಹ ಪರೀಕ್ಷೆಗಳು ಕಠಿಣವಾಗಿದ್ದರು ಅವು ಜೀವನದಲ್ಲಿ ಅತ್ಯಂತ ಮಹತ್ವದ ಪಾಠವನ್ನು ಕಲಿಸುತ್ತದೆ. ಈ ಪರೀಕ್ಷೆಗಳ ನಂತರ ಬರುವಂತಹ ಯಶಸ್ಸು, ಸಂತೋಷ ಹೆಚ್ಚು ದೀರ್ಘಕಾಲದವರೆಗೆ ಉಳಿದುಕೊಳ್ಳುತ್ತೆ. ನೀವು ಈ ಸಮಯವನ್ನು ಧೈರ್ಯ, ಸಹನೆ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಎದುರಿಸಿದರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಖಚಿತವಾಗಿ ಸಿಗುತ್ತದೆ. ಶನಿದೇವರು ಕೊನೆಗೆ ನ್ಯಾಯವನ್ನು ಕೊಡ್ತಾರೆ. ಆದ್ದರಿಂದ ನಂಬಿಕೆಯನ್ನು ಕಳೆದುಕೊಳ್ಬೇಡಿ. ನಂಬಿಕೆಯಿಂದ ಮುಂದೆ ಸಾಗಿ ಅತ್ಯಂತ ಶಕ್ತಿಶಾಲಿ ದಿನವನ್ನು ಬರಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ನಿಮ್ಮ ಜೀವನ 100ಕ್ಕೆ 100ರಷ್ಟು ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ. ನೀವು ಆಸೆ ಪಟ್ಟಿದ್ದೆಲ್ಲ ನಿಮ್ಮ ಕೈಗೆ ಸಿಗುತ್ತದೆ. ಶ್ರೀಮಂತಿಕೆಯ ಜೀವನವನ್ನು ಕಟ್ಟಿಕೊಳ್ತೀರಾ. ನೆಮ್ಮದಿಯಾಗಿ ಒಂದು ಸ್ವಂತ ಗೂಡನ್ನು ಕಟ್ಕೊಳ್ಬೇಕು ಅಂತ ಎಷ್ಟೋ ವರ್ಷದಿಂದ ಪರಿಶ್ರಮ ಪಟ್ಟು ಕೆಲಸ ಮಾಡಿರುವಂಥ ಹಣ ನಿಮ್ಮ ಕೈಗೆ ಸಿಗುತ್ತದೆ. ನಿಮ್ಮ ಸ್ವಂತ ಮನೆ ಕನಸು, ವಾಹನದ ಕನಸು, ಆಸ್ತಿ ಅಥವಾ ಪ್ರೀತಿಯಾದ ಸಂಗಾತಿಯನ್ನು ಮದುವೆ ಆಗುವಂಥದ್ದು ಎಲ್ಲವನ್ನ ಈ ಸಮಯದಲ್ಲಿ ಸಂಪೂರ್ಣವಾಗಿ ನನಸು ಮಾಡ್ಕೊಳ್ತೀರಾ. ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಇದನ್ನು 21 ದಿನಗಳ ಕಾಲ ಮಾಡಿ ನೋಡಿ. ನಿಮ್ಮ ಜೀವನ ಬದಲಾವಣೆ ಯಾವ ರೀತಿ ಆಯಿತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಜೀವನದಲ್ಲಿ ಸಕಲ ಐಶ್ವರ್ಯ, ನೆಮ್ಮದಿ, ಸಂಪತ್ತು, ಆರೋಗ್ಯ ಸಿಗಲಿ ಅಂತ ಶನಿದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಶನಿದೇವರ ಕೃಪೆಗೆ ಪಾತ್ರರಾಗಿ. ಒಟ್ಟಾರೆಯಾಗಿ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.